ಜನನಾಯಕರಿಗೆ ಜಯವಾಗಲಿ, ಜಯವಾಗಲಿ. ಲೇಖಿತಾಪತಿ ಯಪ್ಪ ಕೀರ್ತಿ ಬಂದೇವನು ಮಾರಾಯ. ಲೇ ಹಾಳಾದವನೇ, ಈ ಮಹೇಂದ್ರ ಕರ್ನಾಟಕ ರಾಜ್ಯ ಸರ್ಕಾರದ ಒಬ್ಬ ಗೃಹ ಮಂಡಳಿ ಅಧ್ಯಕ್ಷನಾಗಿ ಬಂದರು. ಒಬ್ಬನು ಹಾರ ಹಾಕಲು ಬರುತ್ತಿಲ್ಲ. ಹೇಗೆ ಏರ್ಪಾಟ್ ಮಾಡಿಯೋ ಮೂರ್ಖ? ನಿಮಗ ಹಾಕೋ ಹಾರಕ್ಕ ಅವನವ್ರು ತುಂಗುಳ ಹಾದಿ ಇಲ್ಲಿ ಮಲ್ಲೇಶ್ ಕಾಕನ ಮನೆಗೆ ಹೋಗಿ ಅವ್ರ ಕೈಯ ರೊಕ್ಕ ಕೊಟ್ಟ ಇದ ಟೇಜಿಗೆ ಬಾ ತಿಳಿಯನ್ರಿ ದಣಿಯಾರ. ಬೆಂಕಿಯ ಕೋಡಿನ ಅವಸ್ಥೆಗೆ ಅವನೊಬ್ಬ ಹಾಳಾದ ಗಜೇಂದ್ರ ಊರು ಬಿಟ್ಟು ವಾರ ಆಯಿತು. ನಿನ್ನ ಬೆಣ್ಣೆ ಹತ್ತಿ ನನಗೆ ಬೋರಾಯಿತು. ಎಲ್ಲಿದ್ದಾರೆ ನನಗೆ ಹಾರ ಹಾಕುವವರು? ನನಗೀಗ ಸಮಾಧಾನವಿಲ್ಲ. ಅವನವನು ಬಂದ್ ನೋಡ್ರಿ, ಅಲ್ಲ ಬಂದ್ ನೋಡ್ರಿ ಹರ್ಸಿ ಮಗ. ಲೇ ಕಲ್ಯಾಣ್ ಇಲ್ಲ. ಯಾಕೆ? ಒಬ್ಬ ರಾಜ್ಯ ಸರ್ಕಾರದ ಗೃಹ ಮಂಡಳಿ ಅಧ್ಯಕ್ಷನಾಗಿ ಬಂದರು. ನನಗೆ ಹಾರ ಹಾಕದೆ ಹಾಗೆ ಹೊರಟಿಲ್ಲ ಅಲ್ಲ. ಎಷ್ಟು ಸೊಕ್ಕು ಬಂದಿದೆ ಮಗನೇ ನಿನಗೆ? ಸೊಕ್ಕು ನನಗೆ ಬಂದಿಲ್ಲ ಗೌಡ್ರಿ, ಅಧಿಕಾರ ಬಂದಿದೆ ಅಂತ ನಿಮಗೆ ಬಂದಿದೆ ಸೊಕ್ಕು. ಏ ಬಡವ, ನನಗೆ ಎದುರು ಮಾತನಾಡ್ತೀಯೇ? ಯಾಕೆ ಮಾತನಾಡುವುದು? ಈ ಪ್ರಜಾಪ್ರಭುತ್ವದಲ್ಲಿ ನನಗೂ ಹಕ್ಕವಿದೆ. ಹಕ್ಕಿದ್ದರೆ ನಮ್ಮ ಸಾಹುಕಾರ ಪೇಟೆಗೆ ಬರತಕ್ಕ ನಿನ್ನ ಸಾಲವನ್ನು ಇಲ್ಲೇ ಚಿತ್ತ ಮಾಡಿ ಹೋಗು. ಇಲ್ಲದಿದ್ದರೆ ಆ ಸಾಲದಲ್ಲಿ ನಿನ್ನನ್ನು ಸೂಲಕ್ಕೆ ಏರಿಸಬೇಕಾಗತ್ತು. ಯಾಕೆ ಅವಧಿಗೆ ಪ್ರಕಾರ ಕಬ್ಬು ಕೊಡಿಸುತ್ತೇನೆ, ಕಡಿಸಿಕೊಡುತ್ತೇನೆ. ಈಗಲ್ಲ. ಏ ತಮ್ಮ ಹರ್ಸಿ ಮಗನ, ಹಂಗ ಅಂದ್ರ ನೀನು ಸಾಲ ಅಲ್ಲಿಗೆ ಡಬಲ್ ಆಕೈತಿ ನೋಡಪ್ಪ. ಅದು ಹೆಂಗಾಗತ್ತಪ್ಪ? ಅದು ನಮ್ಮ ಸಾಹುಕಾರ ಅಧ್ಯಕ್ಷರಿಗೆ ವಿರುದ್ಧ ಮಾತನಾಡಿದಕ್ಕೆ. ಎಲ್ಲರೂ ಸ್ನಾನಕ್ಕಾಗಿ ಪಾಯ್ಪಾಟು ಮಾಡುವುದು ಅವರ ಧರ್ಮ. ಧರ್ಮ ಕರ್ಮದ ತಳಬುಡವನ್ನು ಅಲ್ಲಾಡಿಸಲ್ಲ. ನಿನ್ನನ್ನು ಜೀವದಿಂದ ಉಳಿಸಲಾರೆ. ಮದದಿಂದ ಮೆಚ್ಚಿದ ಕಲ್ಯ ನಿಲ್ಲು ನಿಲ್ಲು, ಕೊಲ್ಲಬೇಡ, ಅವನನ್ನು ಕೊಲ್ಲಬೇಡ. ಯಾರು ನೀನು? ಯಾಕೆ ಕೊಲ್ಲಬಾರದು? ಅವನು ನಮ್ಮ ಚಿಕ್ಕಪ್ಪನ ಮಗ. ಅವನ ಪರವಾಗಿ ನಾ ಕ್ಷಮೆ ಕೇಳಿ ನಾನು ಆ ಗೋಡೆಗೆ ಹಾರ ಹಾಕ್ತೇನೆ. ಗೌಡ್ರೆ ಹಾರ ತೆಗೆದುಕೊಳ್ಳಿ, ಹಾರ. ಸಂತೋಷ. ಅವನ ಪರವಾಗಿ ಕ್ಷಮೆ ಕೇಳಿದ ನಿಜ. ಆದರೆ ಅವನಿಂದ ಬರತಕ್ಕ ಸಾಲವನ್ನು ನೀನು ಕೊಡುವೆಯೋ? ಎಷ್ಟು ಮಾಡಿದ ಹೇಳಿ. ಅವನವನು ಹರ್ಸಿ ಮಗ ಈರ್ಯಾ ಗೊಬ್ಬರಕ್ಕ ಮತ್ತು ಕಬ್ಬಿನ ಬೀಜಕ್ಕ ಹೇಳಿ 1 ಲಕ್ಷ ರೂಪಾಯಿ ಮಾಡಿ ಹರ್ಸಿ ಮಗ. ಅಲ್ಲ, ಯಾಕಪ್ಪ ಅಷ್ಟು ಮಾಡಕ್ ಹೋಗಿದ್ದಿ? ಅಣ್ಣಯ್ಯ, ಹೊಲದ ಕೆಲಸಕ್ಕೆ ಬೇಕಾಗಿತ್ತು, ಅದಕ್ಕೆ ತಗೊಂಡಿರ್ತೀನಿ ಅಣ್ಣಯ್ಯ. ಇರ್ಲಿ, ಎಲ್ಲರೂ ಸಾಲಗಾರರೇ. ಅಪ್ಪ, ಆ ಕಡ್ಡು ಕಟಾವಾದ ನಂತರ ಸ್ವತಃ ನಾನೇ ಕೊಡ್ತೀನಿ ಕಣವ ಮರಿಯ. ಅವನ ಜಾಮೀನ ಸಾಲಕ್ಕೆ ಅಡಾಯ ಪತ್ರ ಬೇಕಲ್ಲ, ಏನು ಬರಿತ ಮೊದಲು ಹೇಳು ಮರಿಯ. ಅದಕ್ಕೆ ಸ್ವಂತ ನನ್ನ ಮನೆ ಬರೆದು ಕೊಡ್ತೀನಿ ಕಣೋ, ಮನೆ ಬರೆದು ಕೊಡ್ತೇನೆ. ತೆಗೆದುಕೋ, ಸಹಿ ಹಾಕ್ತೀನಿ. ಅಣ್ಣಯ್ಯ, ಮನೆ ಬರೆದು ಕೊಡ್ತೀನಿ. ಇರ್ಲಿಯಪ್ಪ, ನಿಂದ ಕಷ್ಟ ಅಂದ್ರು ಅಷ್ಟೇ, ನನ್ನ ಕಷ್ಟ ಅಂದ್ರು ಅಷ್ಟೇ. ಕಲ್ಲ, ನೀ ಸುಮ್ಕಿರೋ. ಆಯ್ತು. ಅದೇನು ಹೇಳು ಮರಿಯ. ವಾಯ್ದೆ ಅಜ್ಜಿ ಸಹಿ ತೆಗೆದುಕೊಳ್ಳು. ಆತ ನೋಡ್ರಿ ದನಿಯಾರ, ನಿಮ್ ತಗದ ಕೆಲಸ ಮುಗುದ ಹೋತ್ರಿ. ಹಾ ಕಲ್ಲ, ನಡೆಯಿಂದ ಹೋಗೋಣ ನಾವು. ಏನಪ್ಪ ಅಣ್ಣಯ್ಯ, ನನ್ನ ಪಾಲಿಗೆ ದೇವರಾಗಿ ಕಲ್ಲ
ನಾ ಹೇಳಿಲ್ವಾ ಎಲ್ಲರಿಗೂ ಸಾಲ ಬಾಧೆ ಇರುವುದು ಕಣೋ, ಚಿಂತೆ ಮಾಡಬೇಡ ಬಾ. ಬರಬೇಕು ಬರಬೇಕು ದೇವ್ರ, ನಿನ್ನ ಸಹಿ ತೆಗೆದುಕೊಂಡಿದ್ದು ಅವನ ಜಾಮೀನು ಸಾಕ್ಷಿಗಲ್ಲ, ನಿನ್ನ ಮನೆ ಸರ್ವನಾಶ ಮಾಡುವುದಕ್ಕಾಗಿ. ಇದೇ ಒಂದೇ ಒಂದು ಸಹಿಯಿಂದಲೇ ನಿನ್ನ ಮನೆಯನ್ನು ಸರ್ವನಾಶ ಮಾಡಿ ನಿನ್ನ ಬಾಳನೌಕೆಯನ್ನು ಬಿಡಮೇಲು ಮಾಡಿ ರೌಡಿಯಾಗಿ ಮೆರೆಯುವ ನಿನ್ನ ತಮ್ಮನನ್ನು ನನ್ನ ಕಾಲಡಿಗೆ ಹುಡಿಯಾಗಿ ಅನ್ನುವೆ. ಈ ಎಲ್ಲ ಚಕ್ರಕೋಟೆಗೆ ನಾನೇ ಚಕ್ರಾಧಿಪತಿಯಾಗದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಮಹೇಂದ್ರನೇ ಅಲ್ಲ. ಇದುವೇ ಈ ಮರ್ಯಾದ ಚಾಲೆಂಜ್. ಬನ್ನಿ ಗೌಡ್ರೆ ಹೋಗೋಣ. ಬಾರಿ ಬಾರಿ ನಮ್ ಗೌಡ್ರು ಬಾರಿ 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 ನಮ್ ಗೌಡ್ರು ಬಾರಿ ಬಾರಿ